ಸವಿಯನ್ನ ನಾವೆಲ್ಲರೂ ಸವಿತಾ ಇದ್ದೀವಿ. ಈಗ ಈ ವೇದಿಕೆ ಮೇಲೆ ಹಿರಿಯ ಸಾಧಕರನ್ನ ಕಿರಿಯ ಸಾಧಕರನ್ನ ಸನ್ಮಾನಿಸುವಂತಹ ಸಮಯ. ನಾವೆಲ್ಲರೂ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಅನ್ನುವಂತಹ ಒಂದು ವಿಚಾರಕ್ಕೆ ಪ್ರೇರಣೆ ಯಾರಾದರೂ ಇರಲೇಬೇಕು. ಇವರನ್ನು ನೋಡಿದಾಗ ನಮಗೆ ಖಂಡಿತ ಅನ್ಸುತ್ತೆ, ಹೌದಪ್ಪ ನಾವು ಏನು ಮಾಡಿಲ್ಲ, ಇನ್ನು ಏನಾದರೂ ಮಾಡಬೇಕು, ಅದಕ್ಕೆ ಒಂದು ಪ್ರಯತ್ನ ಮಾಡೋಣ, ಒಂದು ಹೆಜ್ಜೆ ಮುಂದೆ ಹಾಕೋಣ ಅನ್ನುವಂಥ ಒಂದು ಸ್ಫೂರ್ತಿಯನ್ನು ತುಂಬ್ತಾರೆ. ಅಂಥ ಹಿರಿಯ ಸಾಧಕರನ್ನ ಹಾಗೆ ಯುವ ಸಾಧಕರನ್ನ ಈ ವೇದಿಕೆ ಮೇಲೆ ನಾನು ಬರ್ಮಾಡ್ಕೊಳ್ತೀನಿ. ಒಬ್ಬೊಬ್ಬರ ಹೆಸರನ್ನ ಹೇಳ್ತಾ ಹೋಗ್ತೀನಿ. ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ಇವರ ಕೊಡುಗೆ ಅಪಾರವಾದದ್ದು, ಗಣನೀಯವಾದದ್ದು. ಇವರ ಸಾಲಿನಲ್ಲಿ ಕೂಡ ನಾವು ಸೇರುವಂತಾಗಲಿ, ನಾವು ಕೂಡ ಪ್ರಶಸ್ತಿಗಳಿಗೆ ಭಾಜನರಾಗಲಿ ಅನ್ನೋದೇ ನಮ್ಮ ಈ ಒಂದು ಪ್ರಶಸ್ತಿಯ ಉದ್ದೇಶ. ಏನಪ್ಪ ಇದು 9 ಚೇರ್ಗಳಿದೆ ಅಂತ ಹೇಳಿದ್ರೆ, ಹೌದು, ನಮ್ಮೆಲ್ಲ ಸಾಧಕರನ್ನ ಒಟ್ಟಿಗೆ ಈ ವೇದಿಕೆಯಲ್ಲಿ ನೋಡಬೇಕು ಅನ್ನುವಂತಹ ಆಸೆ ನಮಗೂ ಇದೆ. ಪ್ರಜಾವಾಣಿ ಪತ್ರಕರ್ತರು ನಮ್ಮ ಮುಂದೆ ಇದ್ದಾರೆ. ಅವರು ಈ ಒಂದು ಕ್ಷಣವನ್ನು ಸೆರೆ ಹಿಡಿಬೇಕು. ಒಬ್ಬೊಬ್ಬರೇ ಬಂದರೆ ಮಿಸ್ ಆಗಿಬಿಡ್ತಾರೆ, ಮತ್ತೊಬ್ಬರು ಕ್ಯಾಪ್ಚರ್ ಆಗೋದು ಸಿಗೋದಿಲ್ಲ. ಹಾಗಾಗಿ ಎಲ್ಲರನ್ನ ಒಟ್ಟಿಗೆ ಸೇರಿಸುವಂಥ ಒಂದು ಪ್ರಯತ್ನನ ನಾವು ಮಾಡ್ತಾ ಇದ್ದೀವಿ. ಧನ್ಯವಾದಗಳು ಪ್ರಜಾವಾಣಿ ಪತ್ರಕರ್ತರಿಗೆ ಬಂದಿರೋದಕ್ಕಾಗಿ. ನಿಮ್ಮ ಒಂದು ಪ್ರೋತ್ಸಾಹ ಬೆಂಬಲ ನಮಗೆ ಇರಲೇಬೇಕು. ಸಾಧಕರನ್ನು ನಾನು ಕರೀತೀನಿ, ಅವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಮೊದಲನೇದಾಗಿ ನಮ್ಮ ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ಅಪಾರವಾದ ಸೇವೆಯನ್ನು ಕೊಟ್ಟಿರುವಂತಹ ಹಿರಿಯ ಸಾಧಕರನ್ನು ಬರ್ಮಾಡ್ಕೊಳ್ತಾ ಇದ್ದೀನಿ. ಶ್ರೀಯುತ ಬಿ ಗುರುರಾಜರಾವ್ ಅವರು CEO ಪರಿಮಳ ಕನ್ಸಲ್ಟೆಂಟ್ಸ್ ಬೆಂಗಳೂರು. ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಿ ಸರ್. ಯಾವ ರೀತಿ ಬರಬೇಕು, ಚಪ್ಪಾಳೆಗಳ ಸದ್ದು ಅಂತ ಹೇಳಿದ್ರೆ ಚಾನ್ಸಲಿ ಪೆವಿಲಿಯನ್ ಇರೋರೆಲ್ಲರೂ ಓಡ್ ಬರಬೇಕು, ಏನಪ್ಪ ಆಗ್ತಾ ಇದೆ ಇಲ್ಲಿ ಅಂತ ಹೇಳಿ. ಆ ರೀತಿಯ ಒಂದು ಹೆಸರನ್ನ ಇವರು ಮಾಡಿದ್ದಾರೆ. ಎಲ್ಲ ಕಡೆ ತಮ್ಮ ಛಾಪನ್ನು ಇವರು ಮೂಡಿಸಿದ್ದಾರೆ. ಹಾಗೆ ಶ್ರೀಮತಿ ಕಲ್ಪನಾ BG, ಉಪಾಧ್ಯಕ್ಷರು, ಮಾನವ ಸಂಪನ್ಮೂಲ ವಿಭಾಗ, ಆದಿತ್ಯ ಬಿರ್ಲಾ ಲೈಫ್ ಸ್ಟೈಲ್ ಬ್ರ್ಯಾಂಡ್ಸ್ ಲಿಮಿಟೆಡ್. ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಿ ಮಾ. ಶ್ರೀಮತಿ ಕಲ್ಪನಾ BG ಅವರು ದಯವಿಟ್ಟು. ಹಾಗೆ ಶ್ರೀ ಮಧುಕರ್ ಭಟ್, CHRO, ಸಂಸೇರಾ ಇಂಜಿನಿಯರಿಂಗ್ ಲಿಮಿಟೆಡ್. ಬನ್ನಿ ಸರ್, ದಯವಿಟ್ಟು. ಚಪ್ಪಾಳೆಗಳ ಸದ್ದು ನಿಲ್ಲೋಂಗೇ ಇಲ್ಲ. ಶ್ರೀ ಸಂಜಯ್ ಮಿತ್ರ, ಹಿರಿಯ ವ್ಯವಸ್ಥಾಪಕರು, ಮಾನವ ಸಂಪನ್ಮೂಲ ITC ಲಿಮಿಟೆಡ್. ಬನ್ನಿ ಸರ್. ಶ್ರೀ ಶೀನಪ್ಪ ಗೌಡ ಎಂ, ನಿವೃತ್ತ ಮಾನವ ಸಂಪನ್ಮೂಲ ವ್ಯವಸ್ಥಾಪಕರು, ಬಾಷ್ ಲಿಮಿಟೆಡ್ ಹಾಗೂ ಮಾಜಿ ಗೌರವ ಕಾರ್ಯದರ್ಶಿಗಳು, NIPM ಕರ್ನಾಟಕ ಚಾಪ್ಟರ್. ಶ್ರೀ ಶೀನಪ್ಪ ಗೌಡ ಎಂ, ಬನ್ನಿ ಸರ್. ಶ್ರೀ ನಾಗರಾಜ ಜಿ, ಪ್ರಧಾನ ವ್ಯವಸ್ಥಾಪಕರು, ಮಾನವ ಸಂಪನ್ಮೂಲ, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್. ಶ್ರೀಯುತ ನಾಗರಾಜ ಜಿ, ಬನ್ನಿ ಸರ್. ಹಾಗೆ ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂತೆ ಯುವ ಸಾಧಕರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಆ ಯುವ ಸಾಧಕರನ್ನ ನಾನೀಗ ಕರಿತೀನಿ. ಶ್ರೀಯುತ ಸಂತೋಷ್ GP, ಮಾನವ ಸಂಪನ್ಮೂಲ ಗ್ರೂಪ್ ಲೀಡರ್, ಇಂಡೋ MIM ಲಿಮಿಟೆಡ್. ಶ್ರೀಯುತ ದೇವರಾಜು HS, ವ್ಯವಸ್ಥಾಪಕರು, HRBP HSW JSW, ದಯವಿಟ್ಟು ಕ್ಷಮೆ ಇರಲಿ. ಶ್ರೀಯುತ ದೇವರಾಜು HS, ವ್ಯವಸ್ಥಾಪಕರು, HRBP JSW. ಹಾಗೆ ಶ್ರೀ ಪ್ರಿಯಾಂಕ್ HS, ಮುಖ್ಯಸ್ಥರು, ಔದ್ಯೋಗಿಕ ಸಂಬಂಧಗಳು, ಮಾನವ ಸಂಪನ್ಮೂಲ, ಕಾಲ್ ಜೈಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ತುಂಬಾ ಖುಷಿ ಆಗ್ತಾ ಇದೆ ಈ ಗಣನೀಯರನ್ನ ವೇದಿಕೆಯಲ್ಲಿ ಒಟ್ಟಿಗೆ ಕಣ್ತುಂಬಿಸಿಕೊಳ್ಳೋದಕ್ಕೆ, ಇವರನ್ನ ಸನ್ಮಾನಿಸೋದಕ್ಕೆ. ಮತ್ತೆ ವೇದಿಕೆಯಲ್ಲಿ ನಮ್ಮ ಗಣ್ಯ ಅತಿಥಿಗಳನ್ನ ನಾನು ಬರ್ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅವರೇ ನಮ್ಮ ಸನ್ಮಾನ್ಯ ಕುಲಪತಿ ರಮೇಶ್. ಖಂಡಿತ ಇವ್ರನ್ನ ಬರ್ಮಾಡ್ಕೊಳ್ಳೋಣ. ಸೊ ಈ ಎಲ್ಲ ಗಣ್ಯ ಅತಿಥಿಗಳ ಬಗ್ಗೆ ಒಂದು ಕಿರು ಪರಿಚಯ ಆಗ್ಲೇಬೇಕಲ್ವಾ? ಸೊ ಬನ್ನಿ, ಒಬ್ಬೊಬ್ಬರ ನಂತರ ಒಬ್ಬೊಬ್ಬರ ಒಂದು ಪರಿಚಯವನ್ನ ನಾವು ಈಗ ನೋಡ್ಕೊಂಡ್ಬರೋಣ. ಶ್ರೀಯುತ ಬಿ ಗುರುರಾಜರಾವ್ ಅವರು ಮೂಲತಃ ಹೊಸಪೇಟೆಯವರು. ಶ್ರೀ ಗುಂಡೂರಾವ್ ಮತ್ತು ಶ್ರೀಮತಿ ಪರಿಮಳ ಅವರ ಪುತ್ರನಾಗಿ ಹುಟ್ಟಿ ಬೆಳೆದು ವಿದ್ಯಾವಂತರಾಗಿ ತಮ್ಮ ಜೀವನವನ್ನು ಕಟ್ಟಿಕೊಂಡವರು.
ಶ್ರೀ ಗುರುರಾಜ್ ಅವರು ತಮ್ಮ ವೃತ್ತಿ ಜೀವನದ ಪ್ರಾರಂಭದಲ್ಲಿ ಭಾರತೀಯ ವಾಯುಸೇನೆ ಸೇರಿ ಸುಮಾರು 15 ವರ್ಷಗಳ ಕಾಲ ದೇಶ ಸೇವೆ ಸಲ್ಲಿಸಿದ್ರು. ನಂತರದ ದಿನಗಳಲ್ಲಿ ಶ್ರೀಯುತರು ತಮ್ಮನ್ನ ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡರು. ಪರಿಮಳ ಕನ್ಸಲ್ಟೆಂಟ್ಸ್ ಎಂಬ ಹೆಸರಿನ ಸಂಸ್ಥೆಯನ್ನು ಸ್ಥಾಪಿಸಿ ಪ್ರಸ್ತುತ ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಶ್ರೀ ಗುರುರಾಜ್ ಅವರು ಸಪ್ತಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂಡ್ ರಿಸರ್ಚ್ ಸೆಂಟರ್ನಲ್ಲಿ ವೃತ್ತಿಪರ ಆಪ್ತ ಸಮಾಲೋಚನಾಕಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶ್ರೀ ಗುರುರಾಜ್ ಅವರು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಲ್ಲಿಸಿದ ಸೇವೆ, ಆಪ್ತ ಸಮಾಲೋಚನೆಯ ಮೂಲಕ ಹಲವಾರು ಕುಟುಂಬಗಳ ಬಾಳಿಗೆ ಬೆಳಕು ತೋರಿಸಿರುವಂತಹ ಗಣನೀಯ ಸೇವೆಗಳನ್ನು ಗುರುತಿಸಿ 9ನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಕನ್ನಡ ಸಮ್ಮೇಳನ 2025ರ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ಮಾನವ ಸಂಪನ್ಮೂಲ ಕ್ಷೇತ್ರದ ಹಿರಿಯ ಸಾಧಕ ಪ್ರಶಸ್ತಿ 2025 ನೀಡುತ್ತಾ ಸನ್ಮಾನಿಸ್ತಾ ಇರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಭಗವಂತ ಶ್ರೀಯುತರಿಗೆ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಸಮೃದ್ಧಿಯನ್ನ ನೀಡಲಿ ಅಂತ ಎಲ್ಲ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಪರವಾಗಿ ಆಶಿಸುತ್ತೇವೆ. ಶ್ರೀಮತಿ ಕಲ್ಪನಾ ಬಿಜಿ. ಶ್ರೀಮತಿ ಕಲ್ಪನಾ ಬಿಜಿ ಅವರು 1964ರ ಮೇ 18ರಂದು BS ಗೋವಿಂದರಾವ್ ಮತ್ತು ಕೃಷ್ಣವೇಣಿ ಅವರ 3ನೆಯ ಪುತ್ರಿಯಾಗಿ ಬೆಂಗಳೂರಿನಲ್ಲಿ ಜನಿಸಿದ್ರು. RNM ಅಸೋಸಿಯೇಟ್ಸ್, ಕೆ ಮೋಹನ್ ಮತ್ತು ಕಂಪನಿ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್, ಡಿಜಿಟಲ್ ಎಕ್ವಿಪ್ಮೆಂಟ್ ಲಿಮಿಟೆಡ್, ಗೋಕುಲ್ದಾಸ್ ಇಮೇಜಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಮಾನವ ಸಂಪನ್ಮೂಲದ ಗುಂಪಿನ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ನಾಯಕತ್ವ, ದೃಷ್ಟಿಕೋನ ಮತ್ತು ಜನಕೇಂದ್ರಿತ ತಂತ್ರಗಳು ಅವರಿಗೆ ಪ್ರತಿಷ್ಠಿತ ಚೇರ್ಮನ್ಸ್ ಅವಾರ್ಡ್ ಅನ್ನು ತಂದುಕೊಟ್ಟಿದೆ. 2013ರಿಂದ ಕಲ್ಪನಾ ಅವರು ಆದಿತ್ಯ ಬಿರ್ಲಾ ಲೈಫ್ಸ್ಟೈಲ್ ಬ್ರ್ಯಾಂಡ್ಸ್ ಲಿಮಿಟೆಡ್ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು, ಪ್ರಸ್ತುತ ಮಾನವ ಸಂಪನ್ಮೂಲ ವಿಭಾಗದ ಉಪಾಧ್ಯಕ್ಷೆಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಶ್ರೀಮತಿ ಕಲ್ಪನಾ ಬಿಜಿ ಅವರು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಲ್ಲಿಸಿರುವ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ 9ನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಕನ್ನಡ ಸಮ್ಮೇಳನ 2025ರ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ಮಾನವ ಸಂಪನ್ಮೂಲ ಕ್ಷೇತ್ರದ ಹಿರಿಯ ಸಾಧಕ ಪ್ರಶಸ್ತಿ 2025 ನೀಡುತ್ತಾ ಸನ್ಮಾನಿಸ್ತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಭಗವಂತ ಶ್ರೀಯುತರಿಗೆ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಸಮೃದ್ಧಿಯನ್ನು ನೀಡಲಿ ಅಂತ ಎಲ್ಲ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಪರವಾಗಿ ಆಶಿಸುತ್ತೇವೆ. ಶ್ರೀಯುತ ಮಧುಕರ್ ಭಟ್. ಶ್ರೀಯುತ ಮಧುಕರ್ ಭಟ್ ಅವರು ಬಹುಮುಖಿ ಮತ್ತು ಫಲಿತಾಂಶ ಆಧಾರಿತ ಹಿರಿಯ ಮಾನವ ಸಂಪನ್ಮೂಲ ನಾಯಕರಾಗಿದ್ದು, ಸಲಹಾ, ಮಾಧ್ಯಮ, ಎಂಜಿನಿಯರಿಂಗ್ ಮತ್ತು ಜಾಗತಿಕ ಉತ್ಪಾದನಾ ವಲಯಗಳಲ್ಲಿ 3 ದಶಕಗಳಿಗೂ ಹೆಚ್ಚು ಪ್ರಗತಿಪರ ಅನುಭವವನ್ನು ಹೊಂದಿದ್ದಾರೆ. ಇವರ ವೃತ್ತಿಪರ ಪ್ರಯಾಣದಲ್ಲಿ ದಿ ಪ್ರಿಂಟರ್ಸ್ ಪ್ರೈವೇಟ್ ಲಿಮಿಟೆಡ್, ಲಿಂಕನ್ ಹೆಲಿಯೋಸ್ ಮತ್ತು TE ಕನೆಕ್ಟಿವಿಟಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಗಮನಾರ್ಹ ನಾಯಕತ್ವದ ಪಾತ್ರಗಳಿವೆ. ಇವರು ಪ್ರಸ್ತುತ ಆಟೋಮೊಬೈಲ್, ಏರೋಸ್ಪೇಸ್, ರಕ್ಷಣಾ ಮತ್ತು ಸೆಮಿಕಂಡಕ್ಟರ್ ಕೈಗಾರಿಕೆಗಳಿಗೆ ಹೆಚ್ಚಿನ ನಿಖರತೆಯ ಘಟಕಗಳ ಪ್ರಮುಖ ತಯಾರಕರಾದ ಸನ್ಸೇರಾ ಇಂಜಿನಿಯರಿಂಗ್ ಲಿಮಿಟೆಡ್ನಲ್ಲಿ ಮುಖ್ಯ ಮಾನವ ಸಂಪನ್ಮೂಲ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆಂತರಿಕ ತರಬೇತುದಾರ ಮತ್ತು ಸಹಾಯಕರಾಗಿ ಮಧುಕರ್ ಜನರನ್ನ ಅಭಿವೃದ್ಧಿಪಡಿಸಲು ಮತ್ತು ನಾಯಕತ್ವದ ಸಾಮರ್ಥ್ಯವನ್ನು ಪೋಷಿಸಲು ಆಳವಾಗಿ ಬದ್ಧರಾಗಿದ್ದಾರೆ. ಶ್ರೀ ಮಧುಕರ್ ಭಟ್ ಅವರು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಲ್ಲಿಸಿರುವ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ 9ನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಕನ್ನಡ ಸಮ್ಮೇಳನ 2025ರ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ಮಾನವ ಸಂಪನ್ಮೂಲ ಕ್ಷೇತ್ರದ ಹಿರಿಯ ಸಾಧಕ ಪ್ರಶಸ್ತಿ 2025 ನೀಡುತ್ತಾ ಸನ್ಮಾನಿಸ್ತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಭಗವಂತ ಶ್ರೀಯುತರಿಗೆ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಸಮೃದ್ಧಿಯನ್ನು ನೀಡಲಿ ಅಂತ ಎಲ್ಲ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಪರವಾಗಿ ಆಶಿಸುತ್ತೇವೆ. ಶ್ರೀಯುತ ನಾಗರಾಜ ಜಿ. ಶ್ರೀಯುತ ನಾಗರಾಜ ಜಿ ಅವರು 1976ರ ಜುಲೈ 20ರಂದು ಶ್ರೀ ಗುರುನಾಥಾಚಾರಿ ಮತ್ತು ಶ್ರೀಮತಿ ಶಾಂತಮ್ಮನವರ ಪುತ್ರನಾಗಿ ಹುಟ್ಟಿ ಬೆಳೆದು ವಿದ್ಯಾವಂತರಾಗಿ ತಮ್ಮ ಜೀವನವನ್ನು ರೂಪಿಸಿಕೊಂಡವರು. ಶ್ರೀಯುತರು ಉತ್ಪಾದನಾ ಮತ್ತು ಸೇವಾ ಕ್ಷೇತ್ರಗಳಲ್ಲಿ ಸುಮಾರು 23 ವರ್ಷಗಳ ಅನುಭವಗಳನ್ನು ಹೊಂದಿದ್ದು, ಗ್ರಾಸಿಮ್ ಇಂಡಸ್ಟ್ರೀಸ್, ಕೆಮ್ವೆಲ್ ಇಂಟರ್ನ್ಯಾಷನಲ್, ಫೋರಿಸ್ ಇಂಜಿನಿಯರಿಂಗ್, ವೆಟ್ಕೆ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ. ಶ್ರೀಯುತರು ಕಳೆದ 17 ವರ್ಷಗಳಿಂದ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ನಲ್ಲಿ ಜನರಲ್ ಮ್ಯಾನೇಜರ್ HR ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ.
ಉದ್ಯೋಗಿ ಸಂಬಂಧಗಳು, ಮಾನವ ಸಂಪನ್ಮೂಲ ನಿಯಂತ್ರಣ ಅನುಸರಣೆ, ಉದ್ಯೋಗಿ ಒಪ್ಪಂದ, ಉದ್ಯೋಗಿ ಆರೋಗ್ಯ ಮತ್ತು ಕಲ್ಯಾಣ, ಉದ್ಯೋಗಿ ಸೌಲಭ್ಯ ನೀತಿಗಳು ಮತ್ತು ಯೋಜನೆಗಳು, ಔದ್ಯೋಗಿಕ ಸಂಬಂಧಗಳು, ಹಿತಾಸಕ್ತಿದಾರರ ನಿರ್ವಹಣೆ ಮತ್ತು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರು ಎಚ್ಆರ್ ಫೋರಂ ಇತ್ಯಾದಿ ಶ್ರೀಯುತರ ಪರಿಣಿತಿ ಕ್ಷೇತ್ರಗಳಾಗಿವೆ. ಶ್ರೀಯುತ ನಾಗರಾಜು ಜಿ ಅವರು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ನೀಡಿದ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ 9ನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿನಿರತರ ಕನ್ನಡ ಸಮ್ಮೇಳನ 2025ರ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ಮಾನವ ಸಂಪನ್ಮೂಲ ಕ್ಷೇತ್ರದ ಹಿರಿಯ ಸಾಧಕ ಪ್ರಶಸ್ತಿ 2025 ನೀಡುತ್ತಾ ಸನ್ಮಾನಿಸ್ತಾ ಇರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಭಗವಂತ ಶ್ರೀಯುತರಿಗೆ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಸಮೃದ್ಧಿಯನ್ನು ನೀಡಲಿ ಎಂದು ಎಲ್ಲ ಮಾನವ ಸಂಪನ್ಮೂಲ ವೃತ್ತಿನಿರತರ ಪರವಾಗಿ ಆಶಿಸುತ್ತೇವೆ. ಶ್ರೀಯುತ ಸಂಜಯ್ ಮಿತ್ರ ಅವರು 26ನೇ ಆಗಸ್ಟ್ 1975ರಂದು ಶ್ರೀ ಎಂ ಆರ್ಯ ಮಿತ್ರ ಮತ್ತು ಶ್ರೀಮತಿ ಲಿಧಿಯಾ ಮಿತ್ರ ದಂಪತಿಗಳಿಗೆ ಜನಿಸಿದರು. ಶ್ರೀಯುತ ಸಂಜಯ್ ಮಿತ್ರ ಅವರು ಉತ್ಪಾದನಾ, ಎಫ್ಎಂಸಿಜಿ, ಆಹಾರ ಮತ್ತು ಔಷಧೀಯ ಕ್ಷೇತ್ರಗಳಲ್ಲಿ 2 ದಶಕಗಳಿಗೂ ಹೆಚ್ಚು ವೈವಿಧ್ಯಮಯ ಅನುಭವ ಹೊಂದಿರುವ ಅನುಭವ ಸಂಪನ್ನ ಮಾನವ ಸಂಪನ್ಮೂಲ ವೃತ್ತಿಪರರು. ಪ್ರಸ್ತುತ ಐಟಿಸಿ ಲಿಮಿಟೆಡ್ನಲ್ಲಿ ಸೀನಿಯರ್ ಮ್ಯಾನೇಜರ್ ಎಚ್ಆರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದು, ಸಂಕೀರ್ಣ ಬಹು ಕಾರ್ಯಾತ್ಮಕ ವ್ಯವಸ್ಥೆಗಳಲ್ಲಿನ 2,000ಕ್ಕೂ ಹೆಚ್ಚು ನೌಕರರನ್ನು ನಿರ್ವಹಿಸುವ ಅನುಭವದೊಂದಿಗೆ ಉದ್ಯೋಗಿ ಸಂಬಂಧಗಳು, ಸಾಂಸ್ಥಿಕ ಅಭಿವೃದ್ಧಿ ಮತ್ತು ಬದಲಾವಣಾ ನಾಯಕತ್ವದಲ್ಲಿ ನಿಪುಣತೆಯನ್ನು ಹೊಂದಿದ್ದಾರೆ. ಪ್ರಸ್ತುತ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಕರ್ನಾಟಕ ಚಾಪ್ಟರ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾ ಎಚ್ಆರ್ ವೃತ್ತಿ ಸಮುದಾಯದ ಅಭಿವೃದ್ಧಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡುತ್ತಿದ್ದಾರೆ. ಶ್ರೀಯುತ ಸಂಜಯ್ ಮಿತ್ರರವರು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಲ್ಲಿಸಿರುವ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ 9ನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿನಿರತರ ಕನ್ನಡ ಸಮ್ಮೇಳನ 2025ರ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ಮಾನವ ಸಂಪನ್ಮೂಲ ಕ್ಷೇತ್ರದ ಹಿರಿಯ ಸಾಧಕ ಪ್ರಶಸ್ತಿ 2025 ನೀಡುತ್ತಾ ಸನ್ಮಾನಿಸ್ತಾ ಇರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಭಗವಂತ ಶ್ರೀಯುತರಿಗೆ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಸಮೃದ್ಧಿಯನ್ನು ನೀಡಲಿ ಅಂತ ಎಲ್ಲ ಮಾನವ ಸಂಪನ್ಮೂಲ ವೃತ್ತಿನಿರತರ ಪರವಾಗಿ ಆಶಿಸುತ್ತೇವೆ. ಶ್ರೀಯುತ ಶೀನಪ್ಪ ಗೌಡ ಎಂ ಅವರು ಮೂಲತಃ ಕುಕ್ಕೆ ಸುಬ್ರಹ್ಮಣ್ಯದ ಹತ್ತಿರದ ಮಾಲಾ ಎಂಬ ಹಳ್ಳಿಯವರು. ಶ್ರೀಯುತರು ಕೊರಗಪ್ಪ ಗೌಡ ಮತ್ತು ಶೇಸಮ್ಮ ಇವರ 7 ಮಕ್ಕಳಲ್ಲಿ 4ನೆಯವರು. ಶ್ರೀಯುತರು ಬಾಷ್ ಸಂಸ್ಥೆಯ ನಾಗನಾಥಪುರ ಸ್ಥಾವರದಲ್ಲಿ ಮಾನವ ಸಂಪನ್ಮೂಲ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸಿ ಇತ್ತೀಚೆಗೆ ಸೇವಾನಿವೃತ್ತಿ ಹೊಂದಿರುತ್ತಾರೆ. ಪ್ರಸ್ತುತ ಪ್ರಿಬೋ ಆಟೋಮೇಟಿವ್ ಪ್ರೈವೇಟ್ ಲಿಮಿಟೆಡ್ನ ಮಾನವ ಸಂಪನ್ಮೂಲ ವಿಭಾಗದ ಸಲಹೆಗಾರರಾಗಿ ಮತ್ತು ಪರಿಮಳ ಕನ್ಸಲ್ಟೆಂಟ್ಸ್ ಇದರ ತರಬೇತಿ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತರು ಬಾಷ್ ಸಂಸ್ಥೆಯಲ್ಲಿ ಬದ್ಧತೆ ಮತ್ತು ಕಾರ್ಯನಿಷ್ಠೆಯಿಂದ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿ ಹಲವಾರು ಪ್ರಶಂಸೆ ಮತ್ತು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಅತ್ಯುತ್ತಮ ಉದ್ಯೋಗಿ ಪ್ರಶಸ್ತಿ, ಅತ್ಯುತ್ತಮ ಸಾಧನೆ ಪ್ರಶಸ್ತಿ ಮತ್ತು ಸ್ಟಾರ್ ಎಚ್ಆರ್ ಪ್ರಶಸ್ತಿ. ಶ್ರೀಯುತ ಶೀನಪ್ಪಗೌಡ ಎಂ ಅವರು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಲ್ಲಿಸಿರುವ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ 9ನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿನಿರತರ ಕನ್ನಡ ಸಮ್ಮೇಳನ 2025ರ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ಮಾನವ ಸಂಪನ್ಮೂಲ ಕ್ಷೇತ್ರದ ಹಿರಿಯ ಸಾಧಕ ಪ್ರಶಸ್ತಿ 2025 ನೀಡುತ್ತಾ ಸನ್ಮಾನಿಸ್ತಾ ಇರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಭಗವಂತ ಶ್ರೀಯುತರಿಗೆ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಸಮೃದ್ಧಿಯನ್ನು ನೀಡಲಿ ಎಂದು ಎಲ್ಲ ಮಾನವ ಸಂಪನ್ಮೂಲ ವೃತ್ತಿನಿರತರ ಪರವಾಗಿ ಆಶಿಸುತ್ತೇವೆ. ಶ್ರೀಯುತ ಶ್ರೀ ಎಚ್ ಎಸ್ ಪ್ರಿಯಾಂಕ್ ಅವರು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯವರು. ಇವರು ಮಾನವ ಸಂಪನ್ಮೂಲ ಮತ್ತು ಕೈಗಾರಿಕಾ ಬಾಂಧವ್ಯಗಳ ಕ್ಷೇತ್ರದಲ್ಲಿ ಅನುಭವಿ ವೃತ್ತಿಪರರಾಗಿರುತ್ತಾರೆ. ಪ್ರಸ್ತುತ ಇವರು ಕಾಲ್ಸ್ ಜಾಯ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯಲ್ಲಿ ಉದ್ಯೋಗಿ ಬಾಂಧವ್ಯಗಳ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 18 ವರ್ಷಗಳ ವೃತ್ತಿ ಜೀವನದ ಅನುಭವ ಹೊಂದಿರುವ ಶ್ರೀಯುತರು ಹೆಸರಾಂತ ಕೈಗಾರಿಕಾ ಸಂಸ್ಥೆಗಳಲ್ಲಿ ಪ್ರಮುಖ ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಉದ್ಯೋಗಿ ಕಾನೂನುಗಳು, ಕೈಗಾರಿಕಾ ಬಾಂಧವ್ಯ ಮತ್ತು ಉದ್ಯೋಗಿ ಸಂಬಂಧ ಕ್ಷೇತ್ರಗಳಲ್ಲಿ ಅಪಾರ ಪರಿಣಿತಿಯನ್ನು ಹೊಂದಿದ್ದು, ಇವರು ಕಾರ್ಯನಿರ್ವಹಿಸಿದ ಸಂಸ್ಥೆಗಳಲ್ಲಿನ ದೀರ್ಘಾವಧಿ ವೇತನ ಒಪ್ಪಂದಗಳು, ಕಾನೂನು ಅನುಸರಣಾ ಕ್ರಮಗಳು, ಸಂಕೀರ್ಣ ಕಾನೂನು ಪ್ರಕರಣಗಳ ನಿರ್ವಹಣೆ ಹಾಗೂ ಕಾರ್ಮಿಕ ಸಂಘಟನೆಗಳೊಂದಿಗೆ ಸೌಹಾರ್ದ ಸಂಬಂಧ ಬೆಸೆಯುವುದು ಮುಂತಾದ ಕ್ಷೇತ್ರದಲ್ಲಿ ಅನನ್ಯ ಸಾಧನೆ ಮಾಡಿ ಯಶಸ್ಸನ್ನು ಗಳಿಸಿದ್ದಾರೆ.
ಶ್ರೀ ಪ್ರಿಯಾಂಕ್ ಅವರು ಮಾನವ ಸಂಪನ್ಮೂಲ ಮತ್ತು ಕೈಗಾರಿಕಾ ಬಾಂಧವ್ಯ ಕ್ಷೇತ್ರಕ್ಕೆ ಸಲ್ಲಿಸಿರುವ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ 9ನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿನಿರತರ ಕನ್ನಡ ಸಮ್ಮೇಳನ 2025ರ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ಮಾನವ ಸಂಪನ್ಮೂಲ ಕ್ಷೇತ್ರದ ಯುವ ಸಾಧಕ ಪ್ರಶಸ್ತಿ 2025 ನೀಡುತ್ತಾ ಸನ್ಮಾನಿಸ್ತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಭಗವಂತ ಇವರಿಗೆ ಮತ್ತು ಇವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿಯನ್ನು ದಯಪಾಲಿಸಲೆಂದು ಎಲ್ಲ ಮಾನವ ಸಂಪನ್ಮೂಲ ವೃತ್ತಿನಿರತರ ಪರವಾಗಿ ಆಶಿಸುತ್ತೇವೆ. ಶ್ರೀಯುತ ಸಂತೋಷ್ ಜಿಪಿ. ಶ್ರೀಯುತ ಸಂತೋಷ್ ಜಿಪಿ ಅವರು ಬೆಣ್ಣೆನಗರಿ, ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ತಿಮ್ಲಾಪುರ ಗ್ರಾಮದ ಶ್ರೀಮಾನ್ ಪರಮೇಶ್ವರಪ್ಪ ಜಿಎಚ್ ಮತ್ತು ಶ್ರೀಮತಿ ಗಿರಿಜಮ್ಮ ಅವರ ದಂಪತಿಗೆ ದ್ವಿತೀಯ ಪುತ್ರನಾಗಿ 1985ರಲ್ಲಿ ಜನಿಸಿದರು. 2009ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿದ ನಂತರ ಸುಮಾರು 15 ವರ್ಷಗಳ ಕಾಲ ಸುದೀರ್ಘವಾಗಿ ವಿವಿಧ ಕಂಪನಿಗಳಲ್ಲಿ ಮಾನವ ಸಂಪನ್ಮೂಲ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಪ್ರಸ್ತುತ ಇಂಡೋ ಎಂಐಎಂ ಲಿಮಿಟೆಡ್ ಕಂಪನಿಯಲ್ಲಿ ಸುಮಾರು 6 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಸುಮಾರು 15 ವರ್ಷಗಳ ಕಾಲ ಮಾನವ ಸಂಪನ್ಮೂಲ ಅಧಿಕಾರಿಯಾಗಿ ಆಂತರಿಕ ವಿಚಾರ, ನ್ಯಾಯಾಲಯಗಳ ವ್ಯವಹಾರ, ಶಿಸ್ತು ಕ್ರಮ ಮತ್ತು ಆಡಳಿತ ಮಂಡಳಿ ಮತ್ತು ಕಾರ್ಮಿಕ ಸಂಘದ ಜೊತೆ ಉತ್ತಮ ಸಂಬಂಧವನ್ನು ಬೆಳೆಸಲು ಸಹಕಾರಿಯಾಗಿರುತ್ತಾರೆ. ಶ್ರೀಯುತ ಸಂತೋಷ್ ಜಿಪಿ ಅವರು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಲ್ಲಿಸಿರುವ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ 9ನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿನಿರತರ ಕನ್ನಡ ಸಮ್ಮೇಳನ 2025ರ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ಮಾನವ ಸಂಪನ್ಮೂಲ ಕ್ಷೇತ್ರದ ಯುವ ಸಾಧಕ ಪ್ರಶಸ್ತಿ 2025 ನೀಡುತ್ತಾ ಸನ್ಮಾನಿಸ್ತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಭಗವಂತ ಇವರಿಗೆ ಮತ್ತು ಇವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿಯನ್ನು ದಯಪಾಲಿಸಲೆಂದು ಎಲ್ಲ ಮಾನವ ಸಂಪನ್ಮೂಲ ವೃತ್ತಿನಿರತರ ಪರವಾಗಿ ಆಶಿಸುತ್ತೇವೆ. ಶ್ರೀಯುತ ದೇವರಾಜು ಎಚ್ಎಸ್. ಶ್ರೀಯುತ ದೇವರಾಜು ಎಚ್ಎಸ್ ಅವರು ಕಲ್ಪತರು ನಾಡಿನ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನಲ್ಲಿ 1982ರಂದು ಶ್ರೀ ಶಿವಕುಮಾರ ಸ್ವಾಮಿ ಮತ್ತು ಶ್ರೀಮತಿ ಲೀಲಾವತಿ ದಂಪತಿಗಳಿಗೆ ಜನಿಸಿದರು. ಪ್ರಸ್ತುತ ಜೆಎಸ್ಡಬ್ಲ್ಯೂ ಕಂಪನಿಯಲ್ಲಿ ಮಾನವ ಸಂಪನ್ಮೂಲ ವ್ಯವಸ್ಥಾಪಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದು, ಪ್ರತಿಷ್ಠಿತ ವಿವಿಧ ಕಂಪನಿಗಳಾದ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್, ದಿ ಪ್ರಿಂಟರ್ಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಇಂಡೋಮೀಮ್ ಲಿಮಿಟೆಡ್, ಸ್ಪೆಕ್ಟ್ರಮ್ ಟೂಲ್ ಇಂಜಿನಿಯರ್ಸ್ ಪ್ರೈವೇಟ್ ಲಿಮಿಟೆಡ್ ಸೇರಿದಂತೆ ಹಲವು ಸಂಸ್ಥೆಗಳಲ್ಲಿ 18 ವರ್ಷಗಳ ಅನುಭವವನ್ನು ಹೊಂದಿದ್ದಾರೆ. ಮಾನವ ಸಂಪನ್ಮೂಲ ವಿಭಾಗದಲ್ಲಿ ಆಂತರಿಕ ವಿಚಾರಣೆ, ನ್ಯಾಯಾಲಯಗಳ ವ್ಯವಹಾರ, ಶಿಸ್ತು ಕ್ರಮ, ಮೇಲಿನ ಒಪ್ಪಂದ, ಉತ್ತಮ ಸಾಮಾಜಿಕ ಆರೋಗ್ಯಕರ ಸಂಧಾನ, ಸಂಪರ್ಕ ಸಭೆ, ಮುಷ್ಕರ, ಬೀಗ ಮುದ್ರೆ, ರಾಜಿ ಸೂತ್ರ ಮುಂತಾದ ವಿಷಯಗಳಲ್ಲಿ ಪರಿಣಿತಿಯನ್ನು ಹೊಂದಿದ್ದಾರೆ. ಶ್ರೀ ದೇವರಾಜು ಎಚ್ಎಸ್ ಅವರು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಲ್ಲಿಸಿರುವ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ 9ನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿನಿರತರ ಕನ್ನಡ ಸಮ್ಮೇಳನ 2025ರ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ಮಾನವ ಸಂಪನ್ಮೂಲ ಕ್ಷೇತ್ರದ ಯುವ ಸಾಧಕ ಪ್ರಶಸ್ತಿ 2025 ನೀಡುತ್ತಾ ಸನ್ಮಾನಿಸ್ತಾ ಇರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಭಗವಂತ ಇವರಿಗೆ ಮತ್ತು ಇವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿಯನ್ನು ದಯಪಾಲಿಸಲೆಂದು ಎಲ್ಲ ಮಾನವ ಸಂಪನ್ಮೂಲ ವೃತ್ತಿನಿರತರ ಪರವಾಗಿ ಆಶಿಸುತ್ತೇವೆ. ಎಲ್ಲ ಸಾಧಕರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಹಾಗೆ ಇಂಥ ಅದ್ಭುತವಾದಂತಹ ಗಳಿಗೆನಲ್ಲಿ ಈ ಸಾಧಕರ ಕುಟುಂಬದ ಸದಸ್ಯರು ಯಾರೇ ಇಲ್ಲಿರಲಿ ದಯವಿಟ್ಟು ಭಾಗಿಯಾಗಿ ಅಂತ ಕೇಳ್ಕೊಳ್ತೀನಿ. ವೇದಿಕೆ ಮೇಲೆ ಬರಬೇಕು. ನಮ್ಮ ಈ ವೇದಿಕೆಯಲ್ಲಿ ನೆರೆದಿರುವಂತಹ ಸಾಧಕರ ಕುಟುಂಬದ ಸದಸ್ಯರು ಯಾರೇ ಇರಲಿ ದಯವಿಟ್ಟು ವೇದಿಕೆನ ಅಲಂಕರಿಸಿ. ದಯವಿಟ್ಟು ಬನ್ನಿ ಕುಟುಂಬದ ಸದಸ್ಯರು. ಸರ್, ನಿಮ್ಮ ಮನೆಯವ್ರನ್ನ ಕರೀರಿ. ಮೇಡಮ್, ನಿಮ್ಮ ಮನೆಯವ್ರನ್ನ ಕರೀರಿ ವೇದಿಕೆ ಮೇಲೆ. ಭಾಗಿಯಾಗಬೇಕು. ಎಂಥ ಒಂದು ಅದ್ಭುತವಾದ ಕ್ಷಣಕ್ಕೆ ಅವರು ಕೂಡ ಸಾಕ್ಷಿಯಾಗಬೇಕು. ದಯವಿಟ್ಟು ಬನ್ನಿ. ಹಾಗೆ ನಮ್ಮ ಗಣ್ಯ ಅತಿಥಿಗಳನ್ನು ಸನ್ಮಾನಿಸೋದಕ್ಕೆ ವೇದಿಕೆಯಲ್ಲಿ ಬರಮಾಡ್ಕೊಳ್ತೀನಿ ನಮ್ಮ ಸನ್ಮಾನ್ಯ ಕುಲಪತಿಗಳಾದಂತಹ ಶ್ರೀಯುತ ರಮೇಶ್ ಬಿ ಸರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಹಾಗೆ ಶ್ರೀಯುತ ಕೆ ವಿಠಲ್ ರಾವ್ ಸರ್, ದಯವಿಟ್ಟು ಬನ್ನಿ. ಗೋಪಿನಾಥ್ ಸರ್, ದಯವಿಟ್ಟು ಬನ್ನಿ. DR ನಾಗರಾಜ್ ಸರ್, ದಯವಿಟ್ಟು ಬನ್ನಿ. ಬನ್ನಿ ಸರ್, ದಯವಿಟ್ಟು ಬನ್ನಿ. ಹಾಗೆ ನಮ್ಮ ತ್ರಿಮೂರ್ತಿಗಳನ್ನು ನಾವು ಬರಮಾಡ್ಕೊಳ್ಳೇಬೇಕು. ತ್ರಿಮೂರ್ತಿಗಳು ಬೇರೆ ಯಾರೂ ಅಲ್ಲ, ಬ್ರಹ್ಮ, ವಿಷ್ಣು, ಮಹೇಶ್ವರನಂತೆ ಸದಾಕಾಲ ಜೊತೆನಲ್ಲಿರುವ ನಮ್ಮ ಶೇಖರ್ ಸರ್, ರಮೇಶ್ ಸರ್ ಮತ್ತೆ ಪ್ರಕಾಶ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ.
ಸಾಧಕರಿಗೆ ಸನ್ಮಾನವಾಗ್ತಾ ಇದೆ. ಒಂದು ಫೋಟೋ ಕ್ಯಾಪ್ಚರ್ ಆದ್ಮೇಲೆ ಕುಟುಂಬದ ಸದಸ್ಯರು ಫೋಟೋ ಕ್ಯಾಪ್ಚರ್ ಆದ್ಮೇಲೆ ಜಾಯಿನ್ ಆಗಬೇಕು, ಭಾಗಿಯಾಗಬೇಕು ಅಂತ ಕೇಳ್ಕೊಡ್ತೀನಿ. ಅವಾಗ್ಲೇ ಹೇಳ್ದೆ ಚಪ್ಪಾಳೆ ಸದ್ದು ನಿಲ್ಲಂಗಿಲ್ಲ. ದಿನೇಶ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಬನ್ನಿ ಸರ್. ಗಿರಿನಾರಾಯಣ್ ಸರ್ ಬನ್ನಿ ದಯವಿಟ್ಟು. ನಾಗಭೂಷಣ್ ಸರ್ ದಯವಿಟ್ಟು ಬನ್ನಿ ಪ್ಲೀಸ್, ದಯವಿಟ್ಟು ಬನ್ನಿ. ಎಲ್ಲಿ ಚಪ್ಪಾಳೆ ಸದ್ದು ಕೇಳಿಸ್ತಾನೆ ಇಲ್ಲ. ಅವಾಗ ಹೊಡಿತಾ ಇದ್ರಪ್ಪ, ನಮಗೂ ಖುಷಿ ಆಗುತ್ತೆ. ಈ ಪ್ರಶಸ್ತಿಯನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಪ್ರಜಾವಾಣಿ ಪತ್ರಿಕೆಯ ವರದಿಗಾರರಿದ್ದಾರೆ. ಹಾಗಾಗಿ ಈ ಒಂದು ಫೋಟೋ ಮತ್ತು ಈ ಒಂದು ಪ್ರಶಸ್ತಿಗಾಗಿ ನಮ್ಮ ಒಂದು ಸಮಿತಿ ಏನು ಮಾಡಿದ್ದೋ ಆ ಸಮಿತಿಯ ವತಿಯಿಂದ ಹಲವಾರು ಬಾರಿ ಚರ್ಚೆ ಮಾಡಿ ಆ ಸಮಿತಿಯಿಂದ ಆಯ್ಕೆ ಆದಂಥವರು. ಹಾಗಾಗಿ ಇದು ಈ ಎಲ್ಲ ಗಣ್ಯರಿಗೆ ನಿರಾತಂಕದ ಪರವಾಗಿ ಹಾಗೂ ಮಾನವ ಸಂಪನ್ಮೂಲ ಸಮ್ಮೇಳನದ ಸಮಿತಿಯ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೊಮ್ಮೆ ನಮ್ಮ ಪತ್ರಕರ್ತರಾದಂತಹ ಪ್ರಜಾವಾಣಿ ತಂಡಕ್ಕೆ ಧನ್ಯವಾದಗಳು, ಅಭಿನಂದನೆಗಳು ನಿಮ್ಮ ಸಹಕಾರ ಪ್ರೋತ್ಸಾಹಕ್ಕೆ. ಮತ್ತೊಮ್ಮೆ ಎಲ್ಲ ಸಾಧಕರಿಗೆ ಒಂದು ಜೋರಾದ ಚಪ್ಪಾಳೆ ಬಂದ್ರೆ ಒಟ್ಟಾಗಿ ಕೇಳೋದಕ್ಕೆ ಚೆನ್ನಾಗಿರತ್ತೆ. ಯಾರೋ ಒಬ್ರು ಕೇಳಿದ್ರಂತೆ ಒಬ್ರು ಸಾಧಕರನ್ನ, ಸರ್ ನಾನು ಕೂಡ ನಿಮ್ಮಂತೆ ಆಗ್ಬೇಕು ಸರ್, ಏನಾದ್ರೂ ಸಾಧನೆ ಮಾಡಬೇಕು ಸರ್,
ತುಂಬ ದುಡ್ಡು ಸಂಪಾದನೆ ಮಾಡಬೇಕು, ಹೆಸರು ಸಂಪಾದನೆ ಮಾಡಬೇಕು, ಹೆಂಗೆ ಅಂತ ಕೇಳ್ತಾರಂತೆ. ಅದಕ್ಕೆ ಆ ಸಾಧಕರು ಹೇಳ್ತಾರಂತೆ, ಏನೂ ಇಲ್ಲಪ್ಪ, ಬಾ ನಿಂಗೊಂದು ಉಡುಗೊರೆ ಕೊಡ್ತೀನಿ ಅಂತ ಒಂದು ಗಡಿಯಾರನ ಆತನಿಗೆ ಕೊಡ್ತಾರಂತೆ. ಗಡಿಯಾರ, ಹೌದು, ನಮ್ಮಲ್ಲಿರುವಂಥ ಸಮಯವನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಅಮೋಘವಾದದನ್ನು ಸಾಧಿಸ್ಬೋದು. ಈಗ ನಮ್ಮ ಸಾಧಕರ ಕುಟುಂಬದ ಸದಸ್ಯರು ದಯವಿಟ್ಟು ಭಾಗಿಯಾಗಿ ಛಾಯಾಚಿತ್ರಕ್ಕೆ ಅಂತ ಕೇಳ್ಕೊಳ್ತೇನೆ. ಸಾಧನೆ ಮಾಡುವಂತಹ ಛಲ ಇರಬೇಕು, ಮನಸ್ಸಿರಬೇಕು ಅಷ್ಟೇ. ಮನಸ್ಸಿದ್ದಲ್ಲಿ ಮಾರ್ಗ ಅಂತ ಹೇಳ್ತಾರಲ್ಲ, ಹಾಗೆ ನಾವು ಮನಸ್ಸು ಮಾಡಬೇಕು. ಮನಸ್ಸು ಮಾಡಿದ ತಕ್ಕಂತೆ ಅದಕ್ಕೆ ಪರಿಶ್ರಮ, ಸಮಯವನ್ನು ನಾವು ವ್ಯಯಿಸಬೇಕಾಗತ್ತೆ. ಇಲ್ಲಿ ಕೂತಿರುವಂತಹ ಮಾನವ ಸಂಪನ್ಮೂಲ ವೃತ್ತಿ ನಿರತರಲ್ಲಿ ಒಂದು ವಿನಂತಿ, ದಯವಿಟ್ಟು ಮುಂದಿನ ವರ್ಷ ನಾನು ನಿಮ್ಮೆಲ್ಲರನ್ನ ಈ ವೇದಿಕೆಯಲ್ಲಿ ನೋಡಬೇಕು, ಪ್ರಶಸ್ತಿ ವಿಜೇತರಾಗಿ, ಸಾಧಕರಾಗಿ. ನಾನು ಆವಾಗ್ಲಿಂದ ಹೇಳ್ತಾ ಇದ್ದೀನಿ, ನೀವು ಕೂಡ ಕಾಯ್ತಾ ಇದ್ದೀರಾ ಅದಕ್ಕೋಸ್ಕರ. ಯಾಕೆಂದ್ರೆ ನಾವೆಲ್ಲರೂ ಈಗ ಒಂದೇ ಕುಟುಂಬದ ಸದಸ್ಯರು, ಮಾನವ ಸಂಪನ್ಮೂಲ ವೃತ್ತಿ ನಿರತರ ಕುಟುಂಬದ ಸದಸ್ಯರು ನಾವೆಲ್ಲ. ನಿರಾತಂಕ ಸಂಸ್ಥೆ ಏನು ಆಯೋಜಿಸಿದೆ 9ನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಸಂಪನ್ಮೂಲದ ಕುಡಿಗಳು ನಾವೆಲ್ಲರೂ. ಸೊ ನಾವೆಲ್ಲರೂ ಇದಕ್ಕೆ ಸಾಕ್ಷಿಯಾಗಿದ್ದೀವಿ ಅಂತ ಹೇಳಿದ್ಮೇಲೆ ಛಾಯಾಚಿತ್ರದಲ್ಲಿ ನಾವೆಲ್ಲರ ಮೊಗಗಳನ್ನು ಸೆರೆ ಹಿಡಿಯೋದನ್ನು ಯಾರು ಕೂಡ ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ಸೊ ದಯವಿಟ್ಟು ಕಾಯಿರಿ, ಇನ್ನೊಂದು 2 ನಿಮಿಷದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಒಂದು ಛಾಯಾಚಿತ್ರವನ್ನು ನಾವು ಕ್ಲಿಕ್ಕಿಸ್ಕೊಳ್ಳೋಣ. ಓಕೆ. ಪ್ರೀತಿಸು, ಎಲ್ಲರೂ ಮೆಚ್ಚುವಂತೆ ಈ ಸಾಧಕರಂತೆ. ಸೃಷ್ಟಿಸು, ಎಲ್ಲರೂ ಹಂಬಲಿಸುವಂತೆ ಈ ಸಾಧಕರಂತೆ. ಗ್ರಹಿಸು, ಎಲ್ಲರೂ ಎಚ್ಚೆತ್ತುಕೊಳ್ಳುವಂತೆ ಈ ಸಾಧಕರಂತೆ. ಪ್ರಶ್ನಿಸು, ಎಲ್ಲರೂ ವಿಚಾರ ಮಾಡುವಂತೆ ಈ ಸಾಧಕರಂತೆ. ಶ್ರಮಿಸು, ಎಲ್ಲರೂ ಒಂದಾಗುವಂತೆ ಈ ಸಾಧಕರಂತೆ. ಸಾಧಿಸು, ಎಲ್ಲರೂ ಹೆಮ್ಮೆ ಪಡುವಂತೆ ಈ ಸಾಧಕರಂತೆ. ಬೋಧಿಸು, ಎಲ್ಲರೂ ಸ್ಫೂರ್ತಿಗೊಳ್ಳುವಂತೆ ಈ ಸಾಧಕರಂತೆ. ಆಚರಿಸು, ಎಲ್ಲರೂ ಪಾಲನೆ ಮಾಡುವಂತೆ ಈ ಸಾಧಕರಂತೆ. ಪ್ರೇರೇಪಿಸು, ಎಲ್ಲರೂ ಗುರಿ ತಲುಪುವಂತೆ ಈ ಸಾಧಕರಂತೆ. ಜೀವಿಸು, ಎಲ್ಲರೂ ಅನುಸರಿಸುವಂತೆ ಈ ಸಾಧಕರಂತೆ. ಇದುವೇ ನಮ್ಮತನ, ನಮ್ಮ ಕನ್ನಡತನ, ನಮ್ಮ ಕನ್ನಡಿಗರ ಸಾಧನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ನಮ್ಮ ಶೇಖರ್ ಸರ್ ಅವ್ರಿಗೆ. ಸಾಧನೆ ಮಾಡಿರುವಂಥ ಎಲ್ಲ ಸಾಧಕರಿಗೆ ನೀವು ನಮಗೆ ಪ್ರೇರಣೆ, ಸ್ಫೂರ್ತಿಯ ಚೆಲುಮೆ, ಇದೇ ಥರ ನಮಗೆ ಒಂದು ಸ್ಫೂರ್ತಿಯನ್ನು ಕೊಡ್ತಾ ಇರಿ. ಹಾಗೆ ಇಲ್ಲಿ ಒಬ್ಬರು ಹಾಡನ್ನು ಬರೆದಿದ್ದೀನಿ ಅಂತ ಹೇಳಿದರು, ದಯವಿಟ್ಟು ಬನ್ನಿ ಸರ್. ಈ ಒಂದು ಸಂದರ್ಭದಲ್ಲಿ ಈ ತಕ್ಷಣ ಬರೆದಿರುವಂಥ ಹಾಡು, ಅಮೋಘವಾದ ಕಲಾವಿದರು ಒಬ್ರು ಇದ್ದಾರೆ ಇಲ್ಲಿ. ಯಾವ ಬಗ್ಗೆ ಕುರಿತಾದ ಹಾಡು? ಬನ್ನಿ ದಯವಿಟ್ಟು ಕೇಳೋಣ ಇವರ ಹಾಡನ್ನು ನಾವು. ಸಂಸ್ಥೆ ಹೆಸರನ್ನು ಇವರೇ ಹೇಳ್ತಾರೆ, ಇಷ್ಟುದ್ದ ಇದೆ, ಹೇಳಿ ಸರ್. ಏಸ್ ಡಿಸೈನರ್ ಲಿಮಿಟೆಡ್, ಮಷೀನಿಂಗ್ ಡಿಸೈನ್ ಸೆಂಟರ್, ಪೀನೆ ಇಂಡಸ್ಟ್ರಿಯಲ್ ಏರಿಯಾ. ನನ್ನ ಹೆಸರು ಬಂದ್ಬಿಟ್ಟು ರವೀಂದ್ರ ಅವ್ರಿಗೆ ಬರಲಿ ಜೋರಾದ ಚಪ್ಪಾಳೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರವೀಂದ್ರ BM. ನನ್ನ ಇವಾಗ ವೃತ್ತಿ ಮಾನವ ಸಂಪನ್ಮೂಲ ಇಲಾಖೆಯಲ್ಲಿ ನಾನು ಕೆಲಸ ಮಾಡುತ್ತಿದ್ದೇನೆ. ನನ್ನ ಕಂಪನಿಯ ಹೆಸರು ಬಂದುಬಿಟ್ಟು ಏಸ್ ಡಿಸೈನರ್ ಲಿಮಿಟೆಡ್, ಮಷೀನಿಂಗ್ ಡಿವಿಷನ್ ಸೆಂಟರ್, ಪೀನೆ ಇಂಡಸ್ಟ್ರಿಯಲ್ ಏರಿಯಾ. ಓಕೆ, ಕೇಳಿಸ್ತಾ ಇದೆ ಅಲ್ಲ? ದಯವಿಟ್ಟು ಕೇಳಿಸ್ಕೊಳ್ಳಿ ಎಲ್ಲರೂ. ಈ ಹಾಡು ಪ್ರತಿಯೊಬ್ಬರು ಕೂಡ ಕೇಳಲೇಬೇಕಾದಂಥ ಹಾಡು. ಇವತ್ತಿನ ದಿನ ಬೆಳಗ್ಗೆಯಿಂದ ಈ ಕ್ಷಣದವರೆಗೂ ನಾವೆಲ್ಲರೂ ಕೂಡ ಬದುಕಿನಲ್ಲಿ ಕಂಡಿರುವಂತಹ ಈ ಒಂದು ವೃತ್ತಿನಿರತರ ಕನ್ನಡ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದೇವೆ. ಮಾನವ ಸಂಪನ್ಮೂಲ ಇಲಾಖೆಯಲ್ಲಿ ನಾವೆಲ್ಲರೂ ಕೂಡ ಉದ್ಯೋಗವನ್ನು ಕಂಡುಕೊಂಡು ನಮ್ಮ ಜೀವನವನ್ನು ನಡೆಸುತ್ತಿದ್ದೇವೆ. ಹಾಗಾದರೆ ಇವತ್ತಿನ ದಿನ ಎಲ್ಲೋ ಒಂದಿಷ್ಟು ಪ್ರೇರಣಾದಾಯಕವಾದಂತಹ ಸಾಧಕರನ್ನು, ಹಾಗೆ ಆ ಸಾಧನೆ ಮಾಡಿರುವಂತಹ ಪ್ರೇರಣೆಯನ್ನು ನಾವು ಕಂಡುಕೊಂಡಿದ್ದೇವೆ. ಹಾಗಾಗಿ ಇವತ್ತಿನ ದಿನ ನನಗೆ ಪ್ರೇರಣೆಯಾಗಿ ಇದೇ ಒಂದು ದಿನದಲ್ಲಿ ಮೂಡಿಸಿರುವಂತಹ ಒಂದು ಹಾಡು. ಆದರೆ ಹಾಡಿನ ಮೂಲಕ ನಾನು ಹೇಳೋದಿಲ್ಲ, ಒಂದು ಮಾತಿನ ಮೂಲಕ ಈ ಒಂದು ಹಾಡನ್ನು ಬರೆದಂಥದ್ದನ್ನು ನಾನು ಹೇಳುತ್ತೇನೆ. ಜಗದ ನಿಯಮ ಬದಲಾವಣೆ, ನಮ್ಮೆಲ್ಲರ ನಿಯಮ ಬದಲಾವಣೆ. ಹೊರಡುವ ಅದರ ಚಿತ್ತದಲ್ಲಿ ನಾವು ನಡೆಯುವ. ಅನೀತಿಗಳು ದೂರವಾಗಲಿ, ನೀತಿಗಳು ಸ್ಥಿರವಾಗಲಿ. ಕ್ಷಮೆಗೆ ತಿರಸ್ಕಾರವಿರಲಿ, ಪ್ರಾಮಾಣಿಕತೆಗೆ ಪ್ರೇರಣೆ ಇರಲಿ.
ಜಗದ ನಿಯಮ ಬದಲಾವಣೆ, ನಮ್ಮೆಲ್ಲರ ನಿಯಮ ಬದಲಾವಣೆ, ಹೊರಡುವ ಅದರ ಚಿತ್ತದಲ್ಲಿ ನಾವು ನಡೆಯುವ. ಶಕ್ತಿ ಇರಲಿ, ಶ್ರದ್ಧೆ ಇರಲಿ, ದೃಢತೆ ಇರಲಿ, ಕೆಲಸ ಮಾಡಲು ತಯಾರಿ ಇರಲಿ. ನಾನೆಂಬ ಅಹಂಕಾರ ಬೇಡ, ನಾವೆಂಬ ಮಮಕಾರವಿರಲಿ. ಜಗದ ನಿಯಮ ಬದಲಾವಣೆ, ನಮ್ಮೆಲ್ಲರ ನಿಯಮ ಬದಲಾವಣೆ, ಹೊರಡುವ ಅದರ ಚಿತ್ತದಲ್ಲಿ ನಾವು ನಡೆಯುವ. ಕಾಲ ಕಳೆಯುತ್ತಿದೆ, ಕಾಲಹರಣ ಮಾಡುವುದು ಬೇಡ. ಭಗವಂತ ಕೊಟ್ಟ ಜೀವನ ಸುಮ್ಮನೆ ಕಳೆಯುವುದು ಬೇಡ. ನಿನಗೆ ನೀನೇ ಶಿಲ್ಪಿ, ನಿನ್ನ ಜೀವನಕ್ಕೆ ಸ್ಫೂರ್ತಿ. ಜಗದ ನಿಯಮ ಬದಲಾವಣೆ, ನಮ್ಮೆಲ್ಲರ ನಿಯಮ ಬದಲಾವಣೆ, ಹೊರಡುವ ಅದರ ಚಿತ್ತದಲ್ಲಿ ನಾವು ನಡೆಯುವ. ನಿನ್ನ ಕೆಲಸಕ್ಕೆ ಸಾತ್ವಿಕ ಗೌರವವಿರಲಿ, ನ್ಯಾಯ ನೀತಿ ನಿಯಮ ನಿನ್ನ ಪ್ರೇರಣೆಯಾಗಿರಲಿ. ಕಿರಿಯರೆಂದರೆ ಪ್ರೀತಿ ಇರಲಿ, ಹಿರಿಯರೆಂದರೆ ಗೌರವವಿರಲಿ. ಜಗದ ನಿಯಮ ಬದಲಾವಣೆ, ನಮ್ಮೆಲ್ಲರ ನಿಯಮ ಬದಲಾವಣೆ, ಹೊರಡುವ ಅದರ ಚಿತ್ತದಲ್ಲಿ ನಾವು ನಡೆಯುವ. ಜ್ಞಾನವೇ ನಿನ್ನ ಅಸ್ತ್ರ, ಕೌಶಲ್ಯವೇ ನಿನ್ನ ಆಟ, ಪ್ರಶ್ನೆಗಳೇ ನಿನಗೆ ಮಾರ್ಗ, ಕಲಿಕೆಯೇ ನಿನ್ನ ಜೀವನ. ಜಗದ ನಿಯಮ ಬದಲಾವಣೆ, ನಮ್ಮೆಲ್ಲರ ನಿಯಮ ಬದಲಾವಣೆ, ಹೊರಡುವ ಅದರ ಚಿತ್ತದಲ್ಲಿ ನಾವು ನಡೆಯುವ. ಜೊತೆಗೆ ನಡೆಯುವ, ಒಳ್ಳೆಯ ಸಮಾಜವನ್ನು ಕಟ್ಟಿಹಾಕುವ ಮಾನವ ಸಂಪನ್ಮೂಲತೆಯನ್ನು ಜಗತ್ತಿಗೆ ಬೆಳೆಸುವ. ಧನ್ಯವಾದಗಳು. ಅಬ್ಬಾ, ಏನ್ ಬರ್ದಿದ್ದೀರಾ ರವೀಂದ್ರ ಅವರೇ, ಸಖತ್ತಾಗಿ ಬರ್ದಿದ್ದಾರೆ. ಜಗದ ನಿಯಮ ಬದಲಾವಣೆ, ಆ ಬದಲಾವಣೆಯತ್ತ ನಾವು ಕೂಡ ಅದರಂತೆ ಸಾಗೋಣ. ಆದರೆ ಯಾವ ರೀತಿ ಸಾಗಬೇಕು ಅನ್ನೋದನ್ನ ಮರೆಯದೆ ಅದ್ಭುತವಾದ ಮೌಲ್ಯಗಳನ್ನ ಜೊತೆನಲ್ಲಿ ಹೊತ್ತು ಸಾಗೋಣ ಅಂತ ರವೀಂದ್ರ ಅವ್ರಿಗೆ ಬರಲಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆ.